4ನೇ ಪ್ರಶ್ನೆ. ಇದು ಪ್ರತ್ಯಕ್ಷ ತೆರಿಗೆಗೆ ಉದಾಹರಣೆಯಾಗಿದೆ. ಈ ಪ್ರತ್ಯಕ್ಷ ತೆರಿಗೆಯನ್ನ ನಾವು ನೇರ ತೆರಿಗೆ ಅಂತ ಕೂಡ ಹೇಳ್ಬೋದು. ಇದನ್ನ ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಓಕೆ, ಸೊ ನೇರವಾಗಿ ತೆರಿಗೆದಾರರೇ ಕಟ್ಟುವಂತಹ ತೆರಿಗೆ ಪ್ರತ್ಯಕ್ಷವಾಗಿ. ಓಕೆ, ಸೊ ಇದನ್ನ ಯಾರಿಗೂ ಅವರು ಟ್ರಾನ್ಸ್ಫರ್ ಅಥವಾ ವರ್ಗಾವಣೆ ಮಾಡೋದಿಕ್ಕೆ ಆಗೋದಿಲ್ಲ. ಇದರಲ್ಲಿ ಯಾವುದು ಅದು ಸರಿಯಾದ ಉದಾಹರಣೆ ಅಂತ ಕೇಳಿದರೆ, ಆಪ್ಷನ್ ಎ ಆಮದು ರಫ್ತು ತೆರಿಗೆ, ಆಪ್ಷನ್ ಬಿ ಸರಕು ಮತ್ತು ಸೇವಾ ತೆರಿಗೆ, ಆಪ್ಷನ್ ಸಿ ಕಂಪನಿ ತೆರಿಗೆ, ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ. ಈ ಆಮದು ರಫ್ತು ತೆರಿಗೆ ಮತ್ತು ಸರಕು ಮತ್ತು ಸೇವಾ ತೆರಿಗೆಯನ್ನ ಅಂತಿಮವಾಗಿ ಗ್ರಾಹಕರ ಮೇಲೆ ಹಾಕಲಾಗತ್ತೆ. ಅಂದ್ರೆ ಉತ್ಪಾದಕರು ಅದನ್ನ ಗ್ರಾಹಕರಿಗೆ ವರ್ಗಾಯಿಸಬಹುದು. ಆದರೆ ಕಂಪನಿ ತೆರಿಗೆಯನ್ನ ಕಂಪನಿಯ ಆದಾಯದ ಮೇಲೆ ಪಾವತಿಸಬೇಕಾಗಿರುವುದರಿಂದ ಅವರೇ ಕಟ್ಟಬೇಕು. ಸೊ ಆಪ್ಷನ್ ಸಿ ಕಂಪನಿ ತೆರಿಗೆ ಸರಿಯಾದ ಉತ್ತರ.